ಇಸ್ಮಾಯಿಲ್ ತಮಡ್ಗಾರ್ ಜೀವನ ರಕ್ಷಣೆ ಹೋರಾಟಕ್ಕೆ ಬೆಂಬಲಿಸಿದ ದೀಪಕ್ ಚಿಂಚೋರೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿ ಧಾರವಾಡ ಮಹಾನಗರದ ಅಂಜುಮನ್ ಸಂಸ್ಥೆರವರು ಇದೇ ಶುಕ್ರವಾರ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದೀಪಕ್ ಚಿಂಚೋರೆರವರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ಸಭೆ ಕರೆದು ಚರ್ಚೆ ನಡೆಸಿ ಅಂಜುಮನ್ ಸಂಸ್ಥೆ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ನಾಯಕರಾದ ಇಸ್ಮಾಯಿಲ್ ತಮಡ್ಗಾರ್ ಅವರ ಜೀವನ ರಕ್ಷಣೆ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲವಿದೆ ಎಂದು ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೋರೆರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ನಾಗರಾಜ್ ಗುರಿಕಾರ್, ಬಸವರಾಜ್ ಕಿತ್ತೂರ್, ಶಂಭು ಸಾಲಿಮನಿ, ಮಯೂರ್ ಮೋರೆ, ಕವಿತಾ ಕಬ್ಬೇರ್ ಇನ್ನಿತರರು ಉಪಸ್ಥಿತರಿದ್ದರು. ಇಸ್ಮಾಯಿಲ್ ತಮಡ್ಗಾರ್ ಅವರು ಈ ಭಾಗದ ನಾಯಕರು ಮತ್ತು ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು. ಇವತ್ತವರು 3 ಸಲ ದೂರು ಕೊಟ್ಟಾರ ಪೊಲೀಸ್ ಕಮಿಷನರ್ಗೆ. 2019 2ನೇ ತಾರೀಕು 12ನೇ ತಿಂಗಳ 7/12/19 2 ಸಲ, ಒಂದು 2020ರಾಗ ದೂರು ಕೊಟ್ಟರು. ಏನು ದೂರು ಅಂತಂದ್ರೆ ಅವ್ರಿಗೆ ಕೆಲವು ರಕ್ಷಣೆ ಕೊಡಬೇಕು, ಬೆದರಿಕೆ ಅಂಥೇಳಿ ಕಮಿಷನರ್ ಸ್ವತಃ ಹೋಗಿ ಅವ್ರು ಕೊಟ್ಟರು. ಇವು ಕಾಪಿ ಇದಾವಿಲ್ಲ ನನ್ನ ಕಡೆ. ಇಷ್ಟಾದರೂ ಕೂಡ ಮೊನ್ನೆ ಒಂದು 4-5 ದಿವಸದಿಂದ ತಮ್ಮ ತಿಳಿದಂತೆ ಒಂದು ದುಶ್ಶಕ್ತಿಗಳು ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ, ಷಡ್ಯಂತ್ರ ನಡೆದೈತೆ. ಅದಕ್ಕೆ ನಾವು ನಿಮ್ಮ ಮುಖಾಂತರ ಕೇಳ್ಕೊತೀವಿ, ಈ ಷಡ್ಯಂತ್ರದಾಗ ಯಾರೇ ಇರಲಿಲ್ಲ ಪತ್ತೆ ಹಚ್ಚಿ ಸರಿಯಾದ ಹುಬ್ಬಳ್ಳಿ ಧಾರವಾಡಕ್ಕೆ ನಾಯಕರಾದಂಥ ನಮ್ಮ ಇಸ್ಮಾಯಿಲ್ ತಮಡ್ಗಾರ್ ಅವರಿಗೆ ಇವತ್ತೇನು ತೊಂದರೆ ಆಗೈತಿ, ಆ ತೊಂದರೆ ಆಗಬಾರ್ದು ಇನ್ನು ಮುಂದೆ ಕೂಡ ಅಂಥೇಳಿ ನಾವು 74ನೇ ಕ್ಷೇತ್ರದ ಎಲ್ಲ ಕಾರ್ಪೊರೇಟರ್, ನಮ್ಮ ಕಬ್ಬೇರ್ ಅವರು ಇದ್ದಾಳ, ಹೊಸಮನಿನೂ ಇದ್ದಾರೆ ಬಂದಾರೆ, ಅಷ್ಟು ಕಾರ್ಪೊರೇಟರ್ ಕೂಡಿ ನಾವು ಇವತ್ತು ನಿರ್ಧಾರ ಮಾಡಿ ಪ್ರೆಸ್ ಮಾಡಕತ್ತೀವಿ. ನಾವು ಮನವಿ ಮಾಡ್ತೇವೆ, ಅವ್ರಿಗೆ ರಕ್ಷಣೆ ಕೊಡಬೇಕು. ಅವರ ಷಡ್ಯಂತ್ರ ನಡೆದೈತಿ, ಆ ಷಡ್ಯಂತ್ರ ಏನು ನಡೆದೈತೆ ಅನ್ನೋದನ್ನು ಪತ್ತೆ ಹಚ್ಚಬೇಕಂಥೇಳಿ ನಾವು ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತೇವೆ. ಮತ್ತು ಈ ಬರೋ ಶುಕ್ರವಾರ ಅಂಜುಮನ್ ಸಂಸ್ಥೆ, ಹುಬ್ಬಳ್ಳಿ ಧಾರವಾಡ ಮತ್ತು ಧಾರವಾಡ ಅಂಜುಮನ್ ಸಂಸ್ಥೆ ಒಂದು ಪ್ರತಿಭಟನೆ ಮಾಡಬೇಕಂತ ನಿರ್ಣಯ ತೊಗೊಂಡ್ರಂತ ಸುದ್ದಿ ಕೇಳಿದೆ ನಾನು. ಆ ನಿರ್ಣಯಕ್ಕೆ ಅಂಜುಮನ್ ಸಂಸ್ಥೆ ಇದಕ್ಕೆ ನಾವು ಎಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅವ್ರು ಹಿಂದಿದ್ದೇವೆ ಅಂಥೇಳಿ ಈ ಸಂದರ್ಭದಾಗ ಕೇಳ್ಕೊ. ಅದಕ್ಕೆ ನಾವು ಇವತ್ತು ಸಾಂಕೇತಿಕವಾಗಿ 74ನೇ ಕ್ಷೇತ್ರದಿಂದ, ಇದರಾಗ ರಾಜಕೀಯ ಇಲ್ಲ, ಏನಿಲ್ಲ, 2019-20 ಇದರಾಗ ದೂರು ಕೊಟ್ಟಿದ್ದೈತಿ, ಈ ಕಾಪಿನೂ ಐತಿ. ಅದಕ್ಕೆ ನಿಮಗೂ ಗೊತ್ತೈತೆ ಅದು ದೂರು ಕೊಟ್ಟಿದ್ದೈತಂತೇಳಿ. ನಮ್ಮ ಧಾರವಾಡ ಭಾಳ ವಿದ್ಯಾಕಾಶಿ ಇದು ಧಾರವಾಡ ಶಹರ. ಇಲ್ಲಿ ಇಂಥ ಘಟನೆ ಆಗಬಾರ್ದು. 18 ವರ್ಷದ ಹುಡುಗರಿಗೇನ ಗಾಂಜಾ ಹೊಡೆಯುವ ಒಂದು ಪ್ರವೃತ್ತಿ ಒಳಗಿದ್ದಂಥ ಹುಡುಗರಿಗೆ ಇದು ಪ್ರಚೋದನೆ ಮಾಡಿ ಯಾರಿದ್ದಾರೆ ಅದರ ಹಿಂದೆ ಇದು ಹಿಡಿಬೇಕಂತೇಳಿ ನಿಮ್ಮ ಮುಖಾಂತರ ನಾನು ಕೇಳ್ಕೊತೀನಿ. ಅವು ಪಾಪ 16-18 ವರ್ಷದ ಹುಡುಗರು ಏನು ಗೊತ್ತಿಲ್ಲ, ಗಾಂಜಾ ಹೊಡೆದ ನಶೆದಾಗ ಏನಾರ ಅನಾಹುತ ಆಗಬಾರ್ದು. ಮತ್ತು ಕಮಿಷನರ್ ಏನಿಗೆ ಗಾಂಜಾ ಹೊಡೆಯೋದು ಬೆನ್ನು ಹತ್ತಾರಲ್ಲ, ಇದಕ್ಕೆ ನಾವು ಸ್ವಾಗತ ಮಾಡ್ತೇವೆ. ಅವ್ರು ಬಂದ ಕೂಡ ಗಾಂಜಾ ಸೇದಾರ್ಗೂ ಹಿಡಿಯಕತ್ತಾರ, ಕೊಟ್ಟಾವ್ರಿಗೂ ಹಿಡಿಯಕತ್ತಾರೆ. ಅದಕ್ಕೆ ಈ ಷಡ್ಯಂತ್ರ ಇನ್ನು ಮುಂದೆ ಇಂಥ ಷಡ್ಯಂತ್ರ ಯಾರೇ ಇದ್ದರೂ ಆ್ಯಕ್ಷನ್ ತೋರಿ. ಮತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ಇಸ್ಮಾಯಿಲ್ ತಮಡ್ಗಾರ್ ಅವರಿಗೆ ನಮ್ಮ ಬೆಂಬಲ ಐತಿ. ನಮ್ಮ 74ನೇ ಕ್ಷೇತ್ರದಿಂದ ಅವ್ರು ಯಾವುದೇ ಕ್ರಮ ಅಂಜುಮನ್ದವ್ರು ತೊಗೊಂಡ್ರು ನಾವು ಅವ್ರ ಜೊತೆ ಇರ್ತೇವೆ ಅಂತ ಈ ಸಂದರ್ಭದಲ್ಲಿ. 16 ವರ್ಷದ ಇದು ಸಣ್ಣ ಹುಡುಗರು ಅವಕ್ಕೆ ಆ ಪ್ರವೃತ್ತಿಯೊಳಗೆ ಸಿಕ್ಕೊಂಡಂಥ ಪ್ರವೃತ್ತಿಯೊಳಗೆ ಗಾಂಜಾ ಹೊಡೆದ ಸಂದರ್ಭದಲ್ಲಿ ಏನಾದರೂ ಅವ್ರಿಗೆ ಇದಾಗಿ ಏನಾರ ಅನಾಹುತ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಪಾಪ ಅಂದಿಲ್ಲ ನಾನು. ಪಾಪ ಎದಕ್ಕೆ ಅಂದೇನಂದ್ರೆ ನಮ್ಮ ಮಕ್ಕಳು
15-16 ವರ್ಷದ ನಿಮ್ಮ ಮಕ್ಕಳು ನೀವು ಮಾಡತ್ತಾರ ಅಂತ ಅದನ್ನ ಯಾಕೆ ಗಂಭೀರ ತಗೊಳತ್ತೀರಿ ಅಂತ ಗಂಭೀರ ಆಗಿ ತಗೋಬೇಕಲ್ರಿ. ಮಕ್ಕಳನ್ನ ನಾವು ಸುಧಾರಿಸ್ಲಿಲ್ಲ ಅಂದ್ರೆ ಯಾರು ಸುಧಾರಿಸ್ಬೇಕು ಅವ್ರನ್ನ? ನೀವೆಲ್ಲ ಮುಖಂಡರಿದ್ದಾಗ ನಿಮ್ ಪಕ್ಷದ ಸರ್ಕಾರ ಇದ್ದಾಗ ಇಷ್ಟು ಇದನ್ನ ನೀವು ಸರ್ಕಾರ ಪತ್ತಾಯ ಮಾಡುದು ಪ್ರತಿಭಟನೆ ಯಾರು ವಿರುದ್ಧ ಮಾಡೋರು ಎದಕ್ ಮಾಡೋರು ನೀವು ಪ್ರತಿಭಟನೆ ಅಲ್ರಿ. ಈ ಆಲ್ ಪಾರ್ಟಿ ಅಂತ ಹೇಳಿ ಪಾಪ ನಿನ್ನೆ ಜೋಶಿ ಅವರು ಮತ್ತು ಬೆಲ್ಲದವರು ಕರುಣೆ ತೋರಿಸಿಲ್ಲ ಅಲ್ಲ. ಮತ್ ನಾವು ಆಲ್ ಪಾರ್ಟಿ ಅಂತ ನಿನ್ನ ಪಕ್ಷದ ವತಿಯಿಂದ ಹೇಳಿಲ್ಲ ನಾನು. ಸರ್ಕಾರ ಅಷ್ಟೇ ಸರ್ ಆಕ್ಷನ್ ಮಾಡ್ಲಿಕ್ಕೆ ಇದು ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡಿ ಏಬಲ್ ಇದ್ದಲ್ಲೇ ಹಿಡಿದಾರಲ್ರಿ ಅವ್ರನ್ನ. ಅದನ್ನ ಹಿಂದ ಪ್ರಚೋದನೆ ಯಾರ ಕೊಡುದಿದ್ರೆ ಆಕ್ಷನ್ ತೋರಿ. ಇದು ಧಾರವಾಡ ಹುಬ್ಳಿ ಸಿಟಿ ವಿದ್ಯಾಕಾಶಿ ಧಾರವಾಡ ಅಂತ ಮೂರ್ನಾಲ್ಕು ಸತಿ ಕಂಪ್ಲೇಂಟ್ ಕೊಟ್ಟಾವು ಕೂಡ ಹಿಂದ್ ಯಾರದಾರ ಅಂತೇಳಿ ಕಮಿಷನರ್ ಹೇಳ್ಯಾರಂತ್ರಿ ಅವ್ರು ಇವತ್ತು ನಮಗೂ ಹೇಳವಲ್ರಿ ನಿಮ್ಗೂ ಹೇಳ್ಯಾರ ಗೊತ್ತಿಲ್ಲ. ಅಲ್ತಡ್ರಿ ಒಂದ್ ನಿಮಿಷ, ಈಗ ಸರ್ಕಾರ ಯುದ್ಧ ಐತಿ ಹಿಂದಿದ್ದಾರ ಯಾಕೆ ಈಗ ಕಮಿಷನರ್ ನಿಮ್ಮ ಪಾರ್ಟಿಗೆ ನಿಮ್ ಸರ್ಕಾರ ಇದ್ದಾಗ ಕೆಲಸ ಮಾಡ್ಲೇಬೇಕ. ಈಗ ಆಕ್ಷನ್ ತಗೋತಲ್ಲ. ಇಷ್ಟ ದಿನ ಆಯ್ತು ಸರ್ಕಾರ ಬಂದಾತು, ಇಷ್ಟು ಮೂರ್ FIR ಅದು ಕಂಪ್ಲೇಂಟ್ ಷಡ್ಯಂತ್ರ ಮಾಡಿದವ್ರಿಗೆ ನಿಮಗೂ ಗೊತ್ತೈತಿ ನಮಗೂ ಗೊತ್ತೈತಿ. ಫಸ್ಟ್ ನಿಮ್ಗೆ ಹೇಳ್ತೇನೆ. ಪೊಲೀಸರ ಮುಂದೆ ಹೇಳಿ ನಾನು ಯಾರು ಷಡ್ಯಂತ್ರ ಮಾಡತ್ತಾರ ಸಿಸಿ ಕ್ಯಾಮ್ರಾ ಕೊಡಾಕ್ತಾ ಇಲ್ರಿ ಅವ್ರು ಇದುವರೆಗೆ. ಒಂದ್ ನಿಮಿಷ ತಡ್ರಿ, ಯಾರು ಹೇಳ್ಯಾರಂತ ಪೊಲೀಸರ ಮುಂದೆ ಹೇಳ್ತಾರೆ. ನನ್ನ ಮೇಲೆ ಹೆದರಿಕೆ ಐತ್ರಿ. ನಾ ಇನ್ನ ಬಹಿರಂಗ ಇವತ್ತು ಅವ್ರಿಗೆ ಆಗೈತಿ, ನಾಳೆ ನಮ್ಗ ಆಗ್ಬೋದು. ಈಗ ಮಾರಾಟ ನಾತೋಟ ತರಬಹುದಲ್ಲ, ಸರ್ಕಾರ ಐತಿ ತರಕತ್ತೈತಲ್ಲ. ಕಮಿಷನರ್ ಸುಮ್ನೆ ಅಲ್ಲಿ ಬಂದ್ರು. ಈ ಕಮಿಷನರ್ ಬಂದ ಮೇಲೆ ಗಾಂಜಾಕ ಅಟ್ಯಾಕ್ ಮಾಡ್ಯಾರ. ರಾಮ ರಾವಣ ನಾ ನೋಡಿಲ್ಲ. ನಾ ನೋಡುದು ಸಣ್ಣ ಹುಡುಗರು ಕೆಡಬಾರ್ದ. ಮಾರಾಟ ಮಾಡೋಣ ತರಬೇಕ್ರಿ. ನಾವು ಸಮಾಜದ ಕೆಲ್ಸ ಐತದು. ಅರೆಸ್ಟ್ ಇಲ್ಲ, ಒಬ್ರು ಮಾರಾಟ ಅರೆಸ್ಟ್ ನೋಡ್ರಿ, 40 ಹೇಳ್ತೇನೆ ಕೇಳ್ರಿ. ಆಕ್ಷನ್ ತೊಗೊಳಕತ್ತಾರ. ಈಗ ನಾಳೆ ಇವ್ರ ಮೇಲೆ ಒಂದು 4 ದಿವಸದಿಂದ ಇಸ್ಮಾಯಿಲ್ ಟಮಾಟಗಾರ ಮೇಲೆ ಇದಾಗಿದ್ದಕ್ಕ ಅವ್ರ ಬ್ರದರ್ ಅನ್ನೋದು ನಿಮಗೂ ಗೊತ್ತೈತಿ ಏನಾಗಿತ್ತು ಅನ್ನೋದು. ಆ ಷಡ್ಯಂತ್ರ ನಡಿಬಾರ್ದು, ಯಾರಿದಾರ ಅವ್ರ ಮೇಲೆ ಆಕ್ಷನ್ ತಗೋಬೇಕಂತೇಳಿ ಪಕ್ಷಾತೀತ ಇದ್ರಾಗ ಪಕ್ಷ ಮಾಡಿಲ್ಲ ನಾವು. ಬೆಲ್ಲದವರು ಜೋಶಿ ಅವರು ಎಲ್ಲರೂ ಮಾಡ್ಯಾರ. ಅವರು ಪಾಪ ಮಾಡ್ಯಾರ. ನಾವು 74ನೇ ಕ್ಷೇತ್ರದ ಅಭ್ಯರ್ಥಿ. ನಾನು ನಮ್ಮ ಕಾರ್ಪೊರೇಟರ್ ಮೀಟಿಂಗ್ ಕರೆದೆ ನಿನ್ನೆ. ಇದ್ರಾಗ ನಮ್ದು ಇದ್ರದ್ದಿತ್ತು ಸಿದ್ದರಾಮಯ್ಯ. ಆ ಸಂದರ್ಭದಾಗ ಅದು ಹಲ್ಲೆ ಆಯ್ತು. ನಮ್ಮ ಆ ಹಠಾವ್ ಇದಕ್ಕೂ ಜನ ಕೂಡಬಾರ್ದಂತೇಳಿ ಯಾರಿಗೆ ಟಾರ್ಗೆಟ್ ಮಾಡಿದ್ರು ಅವರು? ಇಸ್ಮಾಯಿಲ್ ಟಮಾಟಗಾರಿಗೆ. ಯಾಕಂದ್ರೆ ನಮ್ದು ಅದು ಸಕ್ಸಸ್ ಆಗಬಾರ್ದ್ರ ಅಲ್ಲಿ ಅಂತೇಳಿ ಅರೆಸ್ಟ್ ಮಾಡ್ರಿ. ನಾ ಹೇಳಕತ್ತೇನೆ, ಯಾರು ಇದ್ದವ್ರಿಗೆ ಇದಕ್ಕೆ ಇದು ಮಾಡ್ರಿ ಅಂತ ಹೇಳ. ಇದಕ್ಕೆ ಏನು ಸಂಬಂಧವಿಲ್ಲ. ನನ್ನ ತಿಳಿದ ಮಟ್ಟಿಗೆ ಯೂತ್ ಕಾಂಗ್ರೆಸ್ ಹುಡುಗರು ಎಲ್ಲ ನಮ್ದು ಈ ಪ್ರಕ್ರಿಯೆ ಇವತ್ತು ನಡೆದಿಲ್ಲ. ಯೂತ್ ಕಾಂಗ್ರೆಸ್ ಎಲೆಕ್ಷನ್ ವಂತರಿದ್ದಾರೆ. ಈಗ ಮುಂಚಿನಾಗಿಲ್ಲ. ವೋಟ್ ಮಾಡಿಸ್ಬೇಕಾದ್ರೆ ವಿಡಿಯೋ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಪ್ರಜ್ಞಾವಂತರು ವೋಟರ್ಸ್ ಇದಾರೆ. ಯೂತ್ ಕಾಂಗ್ರೆಸ್ ಮೇಲೆ ಈಗ ಏನೈತಿ ಮುಂಚಿನಂಗೆ ವ್ಯವಸ್ಥೆ ಆ ಪ್ರಕಾರ ಇಲ್ಲ. ಅಗದಿ ಜೆನ್ಯನ್ ವ್ಯವಸ್ಥೆ ಐತಿ. ಅದ್ರಾಗ ಮತದಾರ ಬಹಳ ಜಾಣವಂತರ ಇರ್ತಾರೆ. ಅಲಾವ್ದಾಗ ಐತ್ರಿ. ರೌಡಿ ಶೀಟರ್ಗೆ ನಿಂದ್ರಕ್ ಅಲಾವ್ ಇಲ್ಲ ಅಂತ ಹೇಳಿ ಸಂಬಂಧ ನಾವು ಹೇಳಕತ್ತಿಲ್ಲ. ಯಾರು ಅದ್ರಾಗ ಇದಾರ, ಟಮಾಟಗಾರರಿರ್ಲಿ, ದೀಪಕರಿರ್ಲಿ, ನಾಗರಾಜ್ ಗುರಿಕಾರರಿರ್ಲಿ, ಅವ್ರ ಮಠ ಕೈ ಮುಟ್ಟಿಸ್ರಿ ಅಂತ ಹೇಳಿ ಇದ್ದಲ್ಲಿ ಗಾಂಜಾ ಹಿಡಿದವ್ರಿಗೆ ಒಳಗೆ ಹಾಕ್ಯಾರ. ನೀವು 19-18 ಗಾಂಜಾ ಮಾರೋರಿಗೆ ಅದು 1 ಮಿನಿಟ್ ತಡ್ರಿ. ಅವಾಗ ಎಲ್ಲಿ ಇವ್ರಿಗೆ ಈಗ ನೀವು ಇದು ಕೇಳ್ತೀರಿ ಅಂತ ಡೇಟ್ ನೋಡಿದ್ನೆ. 2019 ಯಾರ ಸರ್ಕಾರ ಇತ್ತಿರಪ್ಪ? ನಮ್ದಿಲ್ಲ, ಬಿಜೆಪಿ 19. ಶುಕ್ರವಾರ ಪ್ರತಿಭಟನೆ ಇಟ್ಟಾರ. ಆ ಪ್ರತಿಭಟನೆಗೆ ನಮ್ಮ 74 ಕ್ಷೇತ್ರದ ಎಲ್ಲಾರ್ದು ಬೆಂಬಲ ಐತಂತೆ. ನಮ್ಮ ಧಾರವಾಡದ ಅವಿರೋಧವಾಗಿ ಆಯ್ಕೆ ಆಗ್ಯಾರ. 3 ಸಲ ಆಗ್ಯಾರ. ಅವ್ರಿಗೆ ಅಷ್ಟು ನಾಲೆಜ್ ಐತಿ. ಅವರು ಏನ್ ಮಾಡ್ಬೇಕ ಆ ಕಾಲಕ್ಕೆ ಈಗ ಹುಬ್ಳಿ ಅಂಜುಮನ್ ಆಗ್ಲಿ,
ಧಾರವಾಡದ ನಾವು 74ನೇ ಕ್ಷೇತ್ರದ ಎಲ್ಲರೂ ಕೂಡಿ ಅವ್ರ ಬೆಂಬಲ ನಿಂದಿರ್ತೇವೆ ಅಂತ ಈ ಸಂದರ್ಭದಾಗ ಹೇಳಿ